Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಬೆಳಿಗ್ಗೆ 9 ಗಂಟೆ ಆಗ್ತಾ ಇದೆ ಆ್ಯಂಡ್ ಜಸ್ಟ್ ಟೇಕ್ ಅ ಲುಕ್ ಅಟ್ ದಿಸ್ ಪೀಸ್ಫುಲ್ ಎನ್ವಿರಾನ್ಮೆಂಟ್. ಸುತ್ತಲೂ ಹಸಿರು, ಗಿಡ, ಮರ, ಪಕ್ಷಿಗಳು. ಗುಡ್ ಮಾರ್ನಿಂಗ್ ಗೈಸ್, ಇಟ್ಸ್ ಡೇ 2 ಆಟ್ ಮ್ಯಾಂಗ್ಲೋರ್. ಸಮರ್ ಸ್ಯಾಂಡ್ಸ್ ಬೀಚಲ್ಲಿದ್ದೀವಿ. ಜಸ್ಟ್ ಗಾಟ್ ಅಪ್. ಇಟ್ಸ್ ಬೀನ್ ಅ ಲೇಝಿ ಮಾರ್ನಿಂಗ್. ಎದ್ಬಿಟ್ಟು ಆರಾಮಾಗಿ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ವಾವ್, 3 cranes over there. ಬೆಳಿಗ್ಗೆ ಬೀಚ್ ನೋಡ್ತಾ ಕಾಫಿ ಕುಡಿಯೋ ಸೌಭಾಗ್ಯನೇ ವಾಹ್. ಎದ್ದಿದ್ದು ಲೇಟ್ ಆಗಿದ್ದರಿಂದ ಬೀಚ್ಗೆ ಹೋಗ್ತಾ ಇಲ್ಲ. ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸೋಣ ಅಂತ ಅಂದ್ಬಿಟ್ಟು ತಿಂಡಿ ತಿನ್ನೋದಕ್ಕೆ ಬಂದಿದ್ದೀವಿ. ಇವರಿಬ್ಬರು ನನ್ನ ಬಿಟ್ಬಿಟ್ಟು ಫಸ್ಟ್ ಬೀಚ್ ಹತ್ರ ಬಂದುಬಿಟ್ಟಿದ್ದಾರೆ. ಸೊ ಈಗಷ್ಟೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ ಬೀಚ್ ಹತ್ರಕ್ಕೆ. ದ ಬೀಚ್ ಇಸ್ ಅ ಲಿಟಲ್ ಸನ್ನಿ ಬಟ್ ವೆದರ್ ಸಖತ್ ಪ್ಲೆಸೆಂಟ್ ಆಗಿದೆ ಆ್ಯಂಡ್ ನೀರೊಳಗೆ ಆಟ ಆಡೋದಕ್ಕೆ ಹೇಳಿ ಮಾಡಿಸಿದಂತಹ ಸಮಯ. ಇವತ್ತು ವೆದರ್ ಸಖತ್ ಪ್ಲೆಸೆಂಟ್ ಆಗಿದೆ. ಆಗಲೇ ಬಿಸಿಲಿತ್ತು ಬಟ್ ಇವಾಗ ಯಾಕೋ ಮೋಡ ಮುಸುಕಿದಂತಹ ವಾತಾವರಣ. ಬಟ್ ಆದ್ರೂ ಸೂರ್ಯನ ಕಿರಣಗಳು ಅಲ್ಲಲ್ಲಿ ಪಸರಿಸಿ ಬರ್ತಾ ಇದೆ. ಈ ಅಲೆಗಳ ಸದ್ದು ಎಂಥವರನ್ನು ಮೈ ಮರೆಯೋ ಹಾಗೆ ಮಾಡುತ್ತೆ. ಬೀಚ್ನಲ್ಲಿ ಕೂತು ಸುಮ್ಮನೆ ಅಲೆಗಳ ಸದ್ದನ್ನು ಕೇಳ್ತಾ ಆಕಾಶವನ್ನು ದಿಟ್ಟಿಸಿ ನೋಡ್ತಾ ಇರೋದೇನೆ ಒಂದು ಹಬ್ಬ. ನಮ್ಮ ಸರ್ ಅಂತೂ ಹೋಗಿ ನೀರು ಮಧ್ಯೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಆಟ ಆಡೋದು ಅವರು ಫಿಕ್ಸು. ಅಲೆಗಳ ಸಪ್ಪಲಕ್ಕೆ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಇರುವಂತಹ ಮುಗ್ಧ ಮನಸ್ಸು ಮಗುವಾಗಿ ಹೊರಗಡೆ ಬಂದು ಆಟ ಆಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಸರ್ ಅಂತೂ ಅವ್ರದ್ದೇ ಪ್ರಪಂಚದಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾರೆ. ಆಟ ಆಡಿ ಸುಸ್ತಾಗಿ ಬಂದು ಕೂತ್ಕೊಂಡಿದ್ದಾರೆ. ಸೊ ಇನ್ನೇನು ಇಲ್ಲಿಂದ ನಾವು ಹೊರಡಬೇಕು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆಗೋದೇನೆ. ಫೈನಲಿ ಡನ್ ವಿತ್ ಆರ್ ಸ್ಟೇ ಇನ್ ಸಮರ್ ಸ್ಯಾಂಡ್ಸ್. ಒಂದೊಳ್ಳೆ ಬೀಚ್ ಗೇಮ್ ಕೂಡ ಆಯಿತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು ಹೆಡಿಂಗ್ ಬ್ಯಾಕ್ ಟು ದ ರೂಮ್. ಫ್ರೆಶನ್ ಅಪ್ ಆಗಿ ಇಲ್ಲಿಂದ ಚೆಕ್ಔಟ್ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಕಾಯ್ತಾ ಇರಿ. ಇವ್ರನ್ನಂತೂ ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ಕರೆದು ಸಾಕಾಯಿತು. ಒಳ್ಳೆ ಚಿಕ್ಕ ಮಗು ಥರ ನೀರಲ್ಲಿ ಆಡ್ತಾನೆ ಇದ್ದಾರೆ. ಇಲ್ಲಿ ನೋಡಿ, ಸ್ವಿಂಗ್ ಕಾಣಿಸ್ತಿದ್ದಂಗೆನೇ ಒಳಗಿರೋ ಮಗು ಎಂಥವ್ರನ್ನೂ ಕೈ ಬೀಸಿ ಕರೆಯುತ್ತೆ. ಸೊ ಸ್ವಿಂಗ್ ಆಡ್ತಾ ಇದ್ದಾರೆ. ಇಲ್ಲೇ ನಮ್ಮ ರೂಮ್ ಪಕ್ಕದಲ್ಲೇ ಸ್ವಿಂಗ್ ಇತ್ತು. ಸೊ ಬಂದಾಗಿಂದನೂ ಅದ್ರ ಮೇಲೆ ಕಣ್ಣಿತ್ತು ಹೋಗಿ ಆಟ ಆಡಬೇಕು ಅಂತ. ಸೊ ಇವಾಗ ಸರಿಯಾದ ಕಾಲ ಕೂಡ ಬಂತು. ಹೇ ಗಾಯ್ಸ್, ಸೊ ಈಗಷ್ಟೇ ರೂಮ್ ಚೆಕ್ಔಟ್ ಆದ್ವಿ. ವಿ ಆರ್ ಹೆಡಿಂಗ್ ಟು ಕೊರಗಜ್ಜ ಟೆಂಪಲ್. ಬನ್ನಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಳ್ಳೋಣ. ಸೊ ಇವತ್ತು ನಾನು ಎಲ್ಲೋ, ಮಾನ್ಯನು ಎಲ್ಲೋ ಆ್ಯಂಡ್ ನಮ್ಮ ಪತಿ ದೇವರು ಇನ್ ವೈಟ್ ಕಲರ್. ಸೊ ವಿ ಆರ್ ಟ್ವಿನಿಂಗ್ ಇನ್ ಎಲ್ಲೋ ಆ್ಯಂಡ್ ಹೀ ಈಸ್ ಇನ್ ವೈಟ್. ಸೊ ಹೆಂಗನ್ನಿಸ್ತು ನಿಮಗೆ ಈ ಟ್ರಿಪ್ಪು? ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಬೀಚ್ ಮೇಲೆ ವಿ ಗಾಟ್ ಟು ಸ್ಪೆಂಡ್ ಸಮ್ ಗುಡ್ ಟೈಮ್. ಬೆಳಗ್ಗೆ ಕೂಡ ಬೀಚ್ಗೆ ಹೋಗಿ ಆಟ ಆಡ್ಕೊಂಬಂದ್ವಿ. ಸ್ವಿಮ್ಮಿಂಗ್ ಪೂಲ್ ಲಾಸ್ಟ್ ಟೈಮು ಮಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ಸಮ್ ಅದರ್ ಟೈಮ್. ಸೊ
ಸೊ ಈ ಜಾಗದ ಪೂಲ್ ಈ ರೀತಿಯಾಗಿದೆ, ಅದು ಬೀಚ್ ಫೇಸಿಂಗ್ ಇದೆ ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೂಲ್. ಲಾಸ್ಟ್ ಟೈಮ್ ಕೂಡ ಮಿಸ್ ಮಾಡ್ಕೊಂಡ್ವಿ. ಈ ಪ್ರಾಪರ್ಟಿನಲ್ಲಂತೂ ನಿಮಗೆ ಹಸಿರಿಗೆ ಏನು ಕಮ್ಮಿ ಇಲ್ಲ. ಬೀಚ್ ಮೇಲಿದ್ರೂ ದ ಪ್ರಾಪರ್ಟಿ ಇಸ್ ಸರೌಂಡೆಡ್ ಬೈ ಗ್ರೀನರಿ. ಹೇ ಗೈಸ್, ಸೊ ಆಲ್ ಸೆಟ್ ಫಾರ್ ದ ಡೇ. ಮಾನ್ಯಾ is missing. ಗೈಸ್, ಟ್ರಾಫಿಕ್ ಜಾಮ್ ಸುಮಾರು 10-15 ಮಿನಿಟ್ಸಿಂದ ನಿಂತೇ ಇದ್ದೀವಿ. ಸೊ ಬೆಂಗಳೂರು ಟ್ರಾಫಿಕ್ ಜಾಮ್ ಅಷ್ಟೇ ಅಲ್ಲ, ಮಂಗಳೂರು ಟ್ರಾಫಿಕ್ ಜಾಮ್ ಕೂಡ ಫೇಸ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಇವಾಗ ಸ್ಲೋ ಆಗಿ ವೆಹಿಕಲ್ಸ್ ಮೂವ್ ಆಗೋದಕ್ಕೆ ಶುರು ಆಯಿತು. ಹೋಪ್ಫುಲಿ ದೆರ್ ಇಸ್ ನೋ ಜಾಮ್ ಫರ್ದರ್. ಸಂಡೇ ಯೂಶ್ವಲಿ ವೀಕೆಂಡ್ ರೆಸ್ಟ್ ಡೇ ಅಂತ ಅನ್ಕೋತೀವಿ, ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಒಂದು 5-6 ಗಾಡಿಗಳು ಹೋದ್ವು, ಮತ್ತೆ ವಾಪಸ್ ಜಾಮ್, ಮತ್ತೆ ಇದೇ ಜಾಗದಲ್ಲೇ ಕಾಯ್ತಾ ಇದ್ದೀವಿ. ಹಾರ್ಡ್ಲಿ 10-20 ಮೀಟರ್ಸ್ ಮುಂದೆ ಬಂದ್ವಿ ಅಷ್ಟೇ. ಬ್ಯಾಂಗ್ಳೂರ್ ಟ್ರಾಫಿಕ್ ಜಾಮ್ ವರ್ಸಸ್ ಮ್ಯಾಂಗ್ಳೂರ್ ಟ್ರಾಫಿಕ್ ಜಾಮ್ ಹೆಂಗೆ ಅನಿಸ್ತದ ನಿಮಗೆ? ಜಾಮ್, ಫೈನಲಿ ಇಟ್ಸ್ ಅ ಜಾಮ್. ಟ್ರಾಫಿಕ್ ಜಾಮ್ ನಮ್ಮನ್ನು ಬಿಡೋಂಗೆ ಕಾಣಿಸ್ತಾ ಇಲ್ಲ. ಮತ್ತೆ ಬಂದು ನಿಂತಿದ್ದೀವಿ. ಆಲ್ಮೋಸ್ಟ್ 10 ಮಿನಿಟ್ಸ್ ಆಯಿತು. ಮತ್ತೆ ದಾರಿ ಉದ್ದಕ್ಕೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ ಇವತ್ತು. ಆ್ಯಂಡ್ ಸಿಗ್ನಲ್ ಅಂತೂ ಎಷ್ಟೊತ್ತಿಂದ ನಿಂತಿದ್ದೀವೋ ಈ ಸಿಗ್ನಲ್ ಪಾಸ್ ಆಗೋದಕ್ಕೆ. ಹಿಂದೆ ಇದ್ವಿ, ಇವಾಗ ಮುಂದೆ ಬಂದು ನಿಂತ್ಕೊಂಡ್ವಿ. ನಾವು ಬಂದ ಕೆಲಸ ಮುಗೀತು. ಸ್ವಾಮಿ ಕೊರಗಜ್ಜನ ದರ್ಶನ ಮಾಡಿಕೊಂಡು ಸೇವೆ ಸಲ್ಲಿಸಿ ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ. ಮಂಗಳೂರಿಂದ ಬೆಂಗಳೂರು ಕಡೆಗೆ ನಮ್ಮ ಪಯಣ ಶುರುವಾಗಿದೆ. ಮಳೆ ಸ್ಟಾರ್ಟ್ ಆಯಿತು. ಸೊ ಸಕಲೇಶ್ಪುರ ಹತ್ರ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ದಾಟಿದ್ವಿ ಅಲ್ವಾ, ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ದಾಟಿ ಹೋಗ್ತಾ ಇದ್ದೀವಿ. ಮಳೆ ಬರೋದಕ್ಕೆ ಶುರುವಾಯಿತು. ಆಗಲೇ ಎದುರುಗಡೆ ರೈನ್ಬೋ ಕಾಣಿಸ್ತಾ ಇತ್ತು. ನಾನು ನೋಡೋಷ್ಟ್ರೊಳಗೆ ನಾವು ಕ್ರಾಸ್ ಮಾಡಿಬಿಟ್ಟಿದ್ವಿ ಆ ಜಾಗನ. ವಾವ್, ಅಮೇಝಿಂಗ್ ವೆದರ್, ವಾಟ್ ಅ ವಂಡರ್ಫುಲ್ ಡ್ರೈವ್. ಮಳೆ ಬಂದು ನಿಂತಿದೆ. ಆಕಾಶ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ. ಆ್ಯಂಡ್ ಸೋ ಆರ್ ದ ರೋಡ್ಸ್, ವೆರಿ ಸರೀನ್ ಆ್ಯಂಡ್ ಬ್ಯೂಟಿಫುಲ್. ಹೊರಗಡೆ ಜೋರಾಗಿ ಮಳೆ ಬರೋದಕ್ಕೆ ಶುರು ಆಯಿತು. ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಹೊರಗಡೆ ಜೋರು ಮಳೆ, ಒಳಗಡೆ ಚಳಿ ಅನಿಸ್ತಾ ಇದೆ. ನಾನು ರೋಗ್ ಹೊತ್ಕೊಂಡು ಪ್ಯಾಸೆಂಜರ್ ಪ್ರಿನ್ಸಸ್ ಥರ ಕುತ್ಕೊಂಡಿದ್ದೀನಿ. ಇವ್ರ ಪಾಡಿಗೆ ಇವ್ರ ಗಾಡಿ ಓಡಿಸ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ದ ಪ್ಯಾಸೆಂಜರ್ ಪ್ರಿನ್ಸಸ್. ಎದುರುಗಡೆ ಬೆಟ್ಟದ ಸಾಲುಗಳನ್ನು ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ. ನಮ್ಮ ಸಕಲೇಶ್ಪುರದ ಒಂದು ಸೊಬಗೇನೆ ಈ ರೀತಿಯಾದಂತಹ ಹಸಿರು. ಸೊ ಸಕಲೇಶ್ಪುರದ ಕಡೆಗೆ ಹೋಗ್ತಾ ಇದ್ದೀವಿ. ಚಳಿ ಅನಿಸ್ತಾ ಇದೆ. ಅದರ ಜೊತೆಯಲ್ಲಿ ದ ವೆದರ್ ಇಸ್ ಸೋ ಸೂದಿಂಗ್, ಪ್ಲೆಸೆಂಟ್. ಎಲ್ಲ ಓಕೆ, ಆದ್ರೆ ಈ ಚುಮ್ಮು ಚಳಿನಲ್ಲಿ ಒಂದೊಳ್ಳೆ ಕಾಫಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಓಡಿಸ್ತಿರೋದು ಸಕಲೇಶ್ಪುರ ರೋಡ್ಸ್ ಅಲ್ಲಿ. ಹಂಗಂದ್ಮೇಲೆ ಒಂದು ಕಾಫಿ ಸ್ಟಾಪ್ ಅಂತೂ ಆಗ್ಲೇಬೇಕು. ನೋಡೋಣ ನಮ್ಮ ಸಾಹೇಬ್ರು ನಿಲ್ಲಿಸ್ತಾರ ಅಂತ ಅಂದ್ಬಿಟ್ಟು. ಮೈ ಗಾಡ್, ದ ವ್ಯೂಸ್ ಆರ್ ಜಸ್ಟ್ ಅಮೇಝಿಂಗ್. ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರಂತೂ ಕಣ್ಣು ಕೋರೈಸೋಷ್ಟು ಸುಂದರವಾಗಿದೆ. ವಾವ್. ದಾರಿ ಉದ್ದಕ್ಕೂ ತಿನ್ನಕ್ಕೇನಾದರೂ ಸಿಗುತ್ತಾ ಅಂತ ನೋಡ್ಕೊಂಡೇ ಹೋಗ್ತಾ ಇದ್ದೀವಿ. ಆದರೆ ಸೊಬಗು ಮಾತ್ರ ಸೂಪರ್. ಸೊ ಇಲ್ಲಿ ಬಿಸಿಲೆ ಘಾಟ್ ಹತ್ರ ನಿಲ್ಸಿದ್ದೀವಿ. ಇಲ್ಲಿ ತಿನ್ನೋದಕ್ಕೆ ಒಂದಷ್ಟು ಸ್ನ್ಯಾಕ್ಸ್ ಐಟಮ್ಸ್ಗಳು ಸಿಗ್ತಾ ಇದೆ. ನಮ್ಮ ಹಿಂದೆ ಇರೋ ಬೆಟ್ಟದ ಸಾಲುಗಳನ್ನು ನೋಡಿ, ಹಸಿರಿನ ಮಧ್ಯದಲ್ಲಿ ವಾವ್, ಇಂತಹ ಬಿಸಿಲೆ ಘಾಟಲ್ಲಿ ಸನ್ಸೆಟ್ ನೋಡ್ಕೊತ
ಒಂದು ಒಳ್ಳೆ ಸ್ನ್ಯಾಕ್ಸ್ನ ತಿನ್ನುವಂತಹ ಅದೃಷ್ಟ ಇವತ್ತು ನಮಗೆ ಸಿಕ್ಕಿದೆ. ಬಿಸ್ಲಿ ಘಾಟ್ ಕಡೆಗೆ ಬಂದರೆ ನಿಮಗೆ ಫೂಜರ್ ಸೋಡಾ ಸಿಗುತ್ತೆ, ಮಟ್ಕಾ ಸೋಡಾ ಅಂತ ಕೂಡ ಕರೀತಾರೆ ಅದನ್ನು. ಇಟ್ಸ್ ಅ ಸ್ಪೈಸಿ ಸೋಡಾ. ಅಣ್ಣ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಅದನ್ನು. ಸೊ ನೀವೇನಾದರೂ ಈ ಕಡೆ ಬಂದರೆ ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಇಟ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಅಮೇಝಿಂಗ್ ಟೇಸ್ಟಿ ಟೀ. ಸೊ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಬ್ರೇಕ್ ಮುಗಿಸ್ಕೊಂಡು ಹೆಡಿಂಗ್ ಬ್ಯಾಕ್ ಟು ದ ಹೈಲಾಕ್ಸ್. ಸೊ ಒಂದು ಶಾರ್ಟ್ ಬ್ರೇಕ್ ಮುಗಿಸ್ಕೊಂಡು ಬ್ಯಾಕ್ ಆನ್ ದ ಹೈವೇ. So another traffic jam. ಜಾಮ್ ಆಗಿದೆ, ಏನಿಲ್ಲ, ಓವರ್ಟೇಕ್ ಮಾಡಿ ಬಂದ್ಬಿಡ್ಬೇಕಾಗಿತ್ತು ನಮ್ಗಿಲ್ಲಿ. ಈ ಲಾರಿಗಳು ಕೆಟ್ಟ ನಿಂತಿರೋದ್ರಿಂದ ಉದ್ದಕ್ಕೂ ಜಾಮ್. Guys, take a look at the sunset. Amazing colors of the sky. ಇಲ್ಲ ದಾರಿ ಉದ್ದಕ್ಕೂ ಸಖತ್ ಟ್ರಾಫಿಕ್ ಇತ್ತು. ಇಲ್ಲೊಂದು ಒಳ್ಳೆ ರೆಸ್ಟೋರೆಂಟ್ ಕಾಣಿಸ್ತು, ನಿಲ್ಸಿದ್ವಿ. ಸಚ್ ಅ ಬ್ಯೂಟಿಫುಲ್ ರೆಸ್ಟೋರೆಂಟ್, ಹೊಸದಾಗಿತ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಯು ಆರ್ ಆನ್ ದಿಸ್ ಹೈವೇ, ಡೆಫಿನೆಟ್ಲಿ ಡೂ ಚೆಕ್ ಔಟ್ ದಿಸ್ ರೆಸ್ಟೋರೆಂಟ್. ದ ಫುಡ್ ಇಸ್ ಅಮೇಝಿಂಗ್ ಗುಡ್, ಸೊ ಇಸ್ ದ ಆಂಬಿಯನ್ಸ್. ನೀಟ್ ಆ್ಯಂಡ್ ಕ್ಲೀನ್ ಟಾಯ್ಲೆಟ್ಸ್ ಹಾಗೆ ರೆಸ್ಟ್ ಪ್ಲೇಸ್ಗಳನ್ನು ತುಂಬ ಚೆನ್ನಾಗಿತ್ತು. ಗೈಸ್, ಈಗ ಸಮಯ 11:43 ಆಗ್ತಾ ಇದೆ. ಆ್ಯಂಡ್ ದಿಸ್ ಇಸ್ ದ ರಿಂಗ್ ರೋಡ್, ಬನಶಂಕರಿ ಕನೆಕ್ಟ್ ಮಾಡೋ ರಿಂಗ್ ರೋಡ್ ಅಲ್ವಾ ಇದು. ಸೊ ಸಿ ದ ಜಾಮ್ ಓವರ್ ಹಿಯರ್. ಸಂಡೇ ಅರೌಂಡ್ 11:45ಗೆ ಕಂಪ್ಲೀಟ್ ಟ್ರಾಫಿಕ್ ಜಾಮ್, ಉದ್ದಕ್ಕೂ ಲಾಂಗ್ ಟ್ರಾಫಿಕ್ ಜಾಮ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ನಮ್ಮ ಟ್ರಿಪ್ ಟ್ರಾಫಿಕ್ ಜಾಮ್ ಜೊತೆಯಲ್ಲಿ ಸ್ಟಾರ್ಟ್ ಆಯಿತು, ಎಂಡ್ ಆಗ್ತಾ ಇರೋದು ಕೂಡ ಟ್ರಾಫಿಕ್ ಜಾಮ್ ಜೊತೆನಲ್ಲೇನೆ. ಹಾಗೆ ಥ್ರೂ ಔಟ್ ದ ಟ್ರಿಪ್ ನಾವು ನೋಡಿದ್ದು ಬೇಕಾದಷ್ಟು ಟ್ರಾಫಿಕ್ ಜಾಮ್. ಬೆಂಗಳೂರಾಗಲಿ ಮ್ಯಾಂಗ್ಳೂರಾಗಲಿ ಎಲ್ಲ ಕಡೆನೂ ಟ್ರಾಫಿಕ್ ಜಾಮ್ ನಮಗೆ ಕಾದಿತ್ತು. ಸಕಲೇಶ್ಪುರದಲ್ಲೂ ಕೂಡ ವಿಪರೀತ ಟ್ರಾಫಿಕ್ ಜಾಮ್ ಇತ್ತು. ಇವತ್ತು ಬಹುಶಃ ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ, ಈ ವೀಕೆಂಡು ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಆಲ್ಮೋಸ್ಟ್ ತುಂಬ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ದಟ್ ಇಸ್ ಅನದರ್ ರೀಸನ್. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ವೆರಿ ಸೂನ್, ಇನ್ನೊಂದು ಟ್ರಿಪ್ ಜೊತೆನಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯಾ.